ಇನ್ನು ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗ್ನ ಷಡ್ಯಂತ್ರಕ್ಕೆ ಈಗ ಮತ್ತೊಂದು ಸಾಕ್ಷಿ ಲಭ್ಯವಾಗಿದೆ. ಹಾಗೂ ಈ ಒಂದು ಇಂಟರ್ವ್ಯೂ ಇದೆಯಲ್ಲ, ಇದು ಇಂಟರ್ವ್ಯೂ ಸಾಕ್ಷಿ ನಮಗೆ ಲಭ್ಯವಾಗಿರೋದು. ಈ ಇಂಟರ್ವ್ಯೂ ತನಿಖೆ ಆರಂಭಕ್ಕೂ ಮೊದಲೇ ಮಾಸ್ಕ್ ಮ್ಯಾನ್ ನೀಡಿದಂಥ ಇಂಟರ್ವ್ಯೂ ಆಗಿದೆ. ಇದು ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ. ದೂರಿನಲ್ಲಿ ಈತ ಕೊಟ್ಟಿರೋದೇ ಒಂದು, ಈತ ಈ ಒಂದು ಇಂಟರ್ವ್ಯೂನಲ್ಲಿ ಹೇಳಿರೋದೇ ಒಂದು. ಈ ಸಂದರ್ಶನದಲ್ಲಿ ಸುಳ್ಳಿನ ಮೇಲೆ ಸುಳ್ಳು ಹೇಳಿ, ಒಂದು ಗೊಂಚಲು ಸುಳ್ಳುಗಳನ್ನ ಹೇಳಿ ಈತ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನ ಮಾಡಿದ್ದ. ದೂರಿನಲ್ಲಿರೋದಕ್ಕೂ ಈಗಿನ ಹೇಳಿಕೆಗೂ ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ, ರಿಲೇಟೇ ಆಗ್ತಾ ಇಲ್ಲ. ಇವನು ಬಿಟ್ಟಿದ್ದು ಬರೀ ಬುರುಡೆ ಅಲ್ಲ, ಬ್ರಹ್ಮಾಂಡ ಬುರುಡೆ. ಈ ಇಂಟರ್ವ್ಯೂನಲ್ಲಿ ಅಂದ್ರೆ ಮುಂಚೆ ಆತ ಹೇಳಿದ್ದು ಮೇಲ್ವಿಚಾರಕರ ಸೂಚನೆಯಂತೆ ನಾನು ಹೂತು ಹಾಕಿದ್ದೆ ಅಂತ. ಆದ್ರೆ ಈಗ ಹೇಳ್ತಾ ಇರೋದು ಪೊಲೀಸರ ಸಮ್ಮುಖದಲ್ಲಿ ನಾನು ಹೂತು ಹಾಕಿದ್ದೆ. ಇನ್ನು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ನನ್ನ ಜೊತೆ 4-5 ಜನ ಇರ್ತಿದ್ರು ಅಂತ ಹೇಳಿದ್ದ. ಆದ್ರೆ ಇಲ್ಲಿ ನಾನು ಒಬ್ಬನೇ ಹೊತ್ಕೊಂಡು ಹೋಗಿ ನಾನು ಹೂತು ಹಾಕಿದ್ದೆ ಅಂತ ಮಾತನ್ನ ಹೇಳಿದ್ದಾನೆ. ನೋಡಿ, ದೂರು ಕೊಟ್ಟಿರೋದಕ್ಕೂ ಈ ಇಂಟರ್ವ್ಯೂನಲ್ಲಿ ಹೇಳಿದ್ದಕ್ಕೂ ಜೊತೆಗೆ ಬೇರೆ ಇಂಟರ್ವ್ಯೂಗಳಲ್ಲಿ ಹೇಳಿದಂತಕ್ಕೂ ಯಾವುದಕ್ಕೂ ಕೂಡ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇನ್ನ ಇದೆ ಈತನ ಬುರುಡೆ ಕತೆ. ಈತನಿಗೆ ಜ್ಞಾನೋದಯ ಆಗಿದ್ದು ಸೌಜನ್ಯ ಕೇಸ್ ಅದರಿಂದ ಅಂತ ಹೇಳಿದ್ದ. ಆದರೆ ದೂರಿನಲ್ಲಿ ಆತ ಹೇಳಿದ್ದೇನು, ನಾನು ಈ ಕೆಲಸಗಳನ್ನ ಮಾಡಿ ದಶಕದಿಂದ ಏನಿ ಪಾಪದ ಕೆಲಸ ನಾನು ಮಾಡ್ತಾ ಇದ್ದೆ, ಅದರಿಂದ ಪಾಪ ಪ್ರಜ್ಞೆ ಕಾಡ್ತು ನನಗೆ, ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ ಅಂತ ಹೇಳಿದ್ದು. ಇಲ್ಲಿ ಸೌಜನ್ಯ ಕೇಸ್ನಿಂದ ಪಾಪ ಪ್ರಜ್ಞೆ ಕಾಡ್ತು ಅಂತ ಹೇಳ್ತಾನೆ. ಸೌಜನ್ಯ ವಿಡಿಯೋಗಳನ್ನ ನೋಡಿ ನನಗೆ ಪಾಪ ಪ್ರಜ್ಞೆ ಕಾಡ್ತು ಅನ್ನುವಂಥ ಮಾತನ್ನ ಹೇಳಿದ್ದಾನೆ. ಇನ್ನು ಡೆಡ್ ಬಾಡಿಗಳ ಕೌಂಟ್ ವಿಷಯಕ್ಕೂ ಬಂದರೂ ಕೂಡ ಇಲ್ಲಿ ವಿಭಿನ್ನವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ದೂರಿನಲ್ಲಿ ಈತ ಉಲ್ಲೇಖ ಮಾಡಿದ್ದು 100 ಅಂತ, ಆದರೆ ಈ ಸಂದರ್ಶನದಲ್ಲಿ 1000, 100 into 10, 10 ಪಟ್ಟು ಎಕ್ಸ್ಟ್ರಾ ಜಾಸ್ತಿ ಹೇಳಿದ್ದಾನೆ. 1500 ಹೆಣಗಳು ಸಿಕ್ಕಿದ್ದಾವೆ ಅನ್ನುವಂಥ ಬುರುಡೆ ಕಥೆಯನ್ನ ಈತ ಬಿಟ್ಟಿರೋದು. ಮೊದಲು ಹೇಳಿದ್ದು 90 ಹೆಣ್ಮಕ್ಳಿದ್ವು, 10 ಪುರುಷರದ್ದು ಅಂತ ಹೇಳಿದ್ದ. ಈಗ ಆ ನಂಬರ್ ಏನು 100 ಇತ್ತಲ್ಲ, ಏಕಾಏಕಿ 1500 ಹತ್ರ ಬಂದಿದೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಆತ ಸುಳ್ಳು ಬರೀ ಸುಳ್ಳನ್ನೇ ಹೇಳಿರೋದು. ಇನ್ನು ಈ ಜಾಗದ ಬಗ್ಗೆ ಯಾರಿಗೆ ಗೊತ್ತು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಹಾಗಾಗಿ ಹೇಳೋದು, ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ, ನಾನೊಬ್ಬನೇ ಹೂತು ಹಾಕಿರೋದಲ್ವಾ, ನಾನೊಬ್ಬನಿಗೆ ಮಾತ್ರನೇ ಗೊತ್ತಿರೋದು. ಆದರೆ ರಾಷ್ಟ್ರೀಯ ಮಾಧ್ಯಮದ ಒಂದು ಇಂಟರ್ವ್ಯೂನಲ್ಲಿ 4-5 ಜನರ ಹೆಸರನ್ನ ಹೇಳಿದ್ದ, ಅಣ್ಣ, ಬಾವ, ಅವರು ಇವರು ಅಂತ ಹೇಳಿ. ಇನ್ನು ಅವರು ಕೂಡ ನನ್ನ ಜೊತೆ ಹೂಳೋಗಿ ಬರ್ತಿದ್ರು ಅಂತ ಹೇಳಿದ್ದ ಆ ಇಂಟರ್ವ್ಯೂನಲ್ಲಿ. ಒಬ್ಬೊಬ್ಬರ ಬಳಿ ಒಂದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಈತ, ಬುರುಡೆ ದಾಸಯ್ಯ. ಈತನ ಬುರುಡೆ ಪ್ರಕರಣ, ಬುರುಡೆ ಕತೆ ನಿಲ್ಲೋದೇ ಇಲ್ಲ ಅನ್ಸುತ್ತೆ. ಇನ್ನು ಬುರುಡೆ ಚೆನ್ನಯ್ಯ ಧರ್ಮಸ್ಥಳ ಬಿಟ್ಟಿದ್ದು ಯಾಕೆ ಗೊತ್ತಾ? ದೂರಿನಲ್ಲಿ ಈತ ಹೇಳೋದು, ರಾತ್ರೋರಾತ್ರಿ ಅವರ ಪ್ರೆಷರ್ ತಡೆಯೋಕ್ಕಾಗದೆ ಭಯಕ್ಕೆ ಓಡ್ ಹೋದೆ ಅಂತ. ಆದರೆ ಈ ಸಂದರ್ಶನದಲ್ಲಿ ಧರ್ಮಸ್ಥಳದವರೇ ಅವರೇ ನನ್ನನ್ನು ಇಲ್ಲಿಂದ ಓಡಿಸಿದ್ರು, ಧರ್ಮಸ್ಥಳದವರೇ ನನ್ನ ಓಡಿಸಿದ್ರು ಅನ್ನುವಂಥ ಮಾತನ್ನ ಹೇಳ್ತಾನೆ. ಸೌಜನ್ಯ ಕೇಸ್ ಬಳಿಕ ನಾನು ಸತ್ಯ ಎಲ್ಲಿ ಹೇಳ್ಬಿಡ್ತೀನೋ ಅಂತ ಹೇಳಿ, ನಾನು ಹೇಳಬಾರ್ದು ಅಂತ ಹೇಳಿ ಆತನನ್ನ ಓಡಿಸಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.